ಹಾಯ್ ಫ್ರೆಂಡ್ಸ್, ಮುರುಘಾ ಶ್ರೀಗಳ ವಿರುದ್ಧ ಕೇಳಿ ಬಂದಿರೋ ಆರೋಪ ಏನು? ಮಠದ ಬಗ್ಗೆ ನಿಮಗೆಷ್ಟು ಗೊತ್ತು? ಈ ಮಠದ ಇತಿಹಾಸ ಏನು? ಈ ಮಠ ಕಟ್ಟಿಸಿಕೊಟ್ಟಿದ್ದು ಯಾರು? ಈ ಮಠ ಮಾಡ್ತಿರೋ ಸಮಾಜ ಸೇವೆಗಳು ಏನೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸದ್ಯ ಮುರುಘಾ ಮಠದ ಶ್ರೀಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಹೆಣ್ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬಂದಿದ್ದು, ಪೋಕ್ಸೋ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗಿದೆ. ಎಫ್ಐಆರ್ ಕೂಡ ದಾಖಲಾಗಿದ್ದು, ಅದರಲ್ಲಿ ಮುರುಘಾ ಶ್ರೀಗಳನ್ನು ಮೊದಲ ಆರೋಪಿಯನ್ನಾಗಿ ಮಾಡಲಾಗಿದೆ. ವಿದ್ಯಾರ್ಥಿನಿಯರನ್ನು ಹಾಸ್ಟೆಲ್ನ ವಾರ್ಡನ್ನೇ ಶ್ರೀಗಳ ಬಳಿ ಒಂದಲ್ಲ ಒಂದು ನೆಪದಲ್ಲಿ ಕಳುಹಿಸುತ್ತಿದ್ರು. ಈ ವೇಳೆ ಶ್ರೀಗಳು ದೌರ್ಜನ್ಯ ಎಸಗುತ್ತಿದ್ರು ಅನ್ನೋದು ವಿದ್ಯಾರ್ಥಿನಿಯರ ಆರೋಪ. ತನಿಖೆ ನಂತರ ಈ ಬಗ್ಗೆ ಸತ್ಯಾಂಶ ಹೊರಬೀಳಲಿದೆ. ಇನ್ನು ಈ ಮಠದ ಬಗ್ಗೆ ನೋಡೋದಾದ್ರೆ, ಇದು ಚಿತ್ರದುರ್ಗದಲ್ಲಿರೋ ಲಿಂಗಾಯತ ಮಠ. ಇದರ ಇತಿಹಾಸ ಶತಮಾನಗಳಷ್ಟು ಹಳೆಯದ್ದಾಗಿದೆ. 1703ರಲ್ಲಿ ಈ ಮಠ ನಿರ್ಮಾಣವಾಗಿರಬಹುದು ಅಂತ ಅಂದಾಜಿಸಲಾಗಿದೆ. ಈ ಮಠ ನೋಡೋಕೆ ದೊಡ್ಡ ಅರಮನೆ ರೀತಿ ಇದ್ದು, ಪಾಳೆಗಾರರ ಕಾಲದಿಂದಲೂ ತುಂಬಾನೇ ಫೇಮಸ್ ಆಗಿದೆ. ಜೊತೆಗೆ ಜನಸಾಮಾನ್ಯರು ಕೂಡ ದೊಡ್ಡ ಮಟ್ಟದಲ್ಲಿ ಗೌರವ ಭಕ್ತಿಯನ್ನ ಹೊಂದಿದ್ದಾರೆ. ಸ್ಥಾಪನೆ ಹಿಂದಿದೆ ರೋಚಕ ಕತೆ. ಹೌದು, ಈ ಮಠ ತನ್ನದೇ ಆದ ಇತಿಹಾಸ ಹೊಂದಿದೆ. ಚಿತ್ರದುರ್ಗವನ್ನು ಆಳಿದ ಪಾಳೆಗಾರರ ಪೈಕಿ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಒಬ್ಬರು. ಇವರು ಕ್ರಿಸ್ತಶಕ 1689ರಿಂದ 1721ರವರೆಗೆ ಆಳ್ವಿಕೆ ನಡೆಸಿದ್ರು. ಆದರೆ ಮೊದಲಿಗೆ ಇವರು ಜಸ್ಟ್ ಓರ್ವ ಯುವಕ ಆಗಿದ್ರು. ಈ ವೇಳೆ ಮುರುಘಾ ರಾಜೇಂದ್ರ ಶ್ರೀಗಳು ಲೋಕ ಸಂಚಾರ ಮಾಡುತ್ತಾ ಚಿತ್ರದುರ್ಗಕ್ಕೆ ಬಂದಿದ್ರು. ಭರಮಣ್ಣ ನಾಯಕರನ್ನು ಕಂಡ ಮುರುಘಾ ರಾಜೇಂದ್ರರು ಮುಂದೊಂದು ದಿನ ನೀನು ರಾಜನಾಗುತ್ತೀಯಾ ಅಂತ ಭವಿಷ್ಯ ನುಡಿದಿದ್ರು. ನಂತರ ತಮ್ಮ ಲೋಕ ಸಂಚಾರವನ್ನು ಮುಂದುವರಿಸಿದ್ರು. ಹೀಗೆ ಅವರು ವಾಪಸ್ ಹೋದ ಬಳಿಕ ಅವರ ಮಾತು ನಿಜ ಆಯಿತು. ಶ್ರೀಗಳು ಮತ್ತೊಮ್ಮೆ ಚಿತ್ರದುರ್ಗಕ್ಕೆ ವಾಪಸ್ ಬರುವಷ್ಟರಲ್ಲಿ ಭರಮಣ್ಣ ನಾಯಕ ಚಿತ್ರದುರ್ಗದ ಪಾಳೆಗಾರರಾಗಿದ್ರು. ಗುರುಗಳು ಬಂದಾಗ ಫುಲ್ ಖುಷಿಯಾದ ಭರಮಣ್ಣ ನಾಯಕ ದೊಡ್ಡದಾಗಿ ಸ್ವಾಗತ ಕೋರಿದ್ರು. ಅಷ್ಟೇ ಅಲ್ಲ, ಭಕ್ತಿಯ ಕಾಣಿಕೆಯಾಗಿ ಬೆಟ್ಟದ ಮೇಲಿರುವ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ವಿಸ್ತಾರವಾದ ದೊಡ್ಡ ಮಠವೊಂದನ್ನು ಕಟ್ಟಿಸಿಕೊಟ್ಟರು. ಇದಾದ್ಮೇಲೆ ಬೆಟ್ಟದಿಂದ ದೂರದಲ್ಲಿರುವ ಸ್ಥಳದಲ್ಲಿ ಇನ್ನೊಂದು ಮಠವನ್ನ ನಿರ್ಮಿಸಿಕೊಟ್ರು. ಈ ಮಠಕ್ಕೆ ಭರಮಣ್ಣ ನಾಯಕ ಅರ್ಪಿಸಿದ ವಸ್ತುಗಳಲ್ಲಿ ಗಂಟೆ ಕೂಡ ಒಂದು. ಅದರಲ್ಲಿ ಅವರ ಹೆಸರನ್ನು ಕೂಡ ನೋಡಬಹುದಾಗಿದೆ. ಬೆಟ್ಟದ ಮೇಲಿರೋ ಮಠವನ್ನು ಈಗ ಬಳಸೋದಿಲ್ಲ. ಇದು ಜಸ್ಟ್ ಸ್ಮಾರಕದ ರೀತಿ ಉಳಿದುಕೊಂಡಿದೆ. ಹೀಗೆ ಸ್ಥಾಪನೆಯಾದ ಈ ಮಠ ಕಳೆದ 3 ಶತಮಾನಗಳಿಂದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಂದಿದೆ. ಈ ಮೂಲಕವೇ ಹೆಸರುವಾಸಿಯಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಮಠದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿವೆ. ಅದೇ ರೀತಿ ಇತ್ತೀಚೆಗೆ ರಾಹುಲ್ ಗಾಂಧಿ ಕೂಡ ಇದೇ ಮಠಕ್ಕೆ ಹೋಗಿ ಲಿಂಗ ದೀಕ್ಷೆ ಪಡೆದಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಶೈಕ್ಷಣಿಕ ಸೇವೆ, ಶಿಕ್ಷಣವೇ ಸಮಾಜ ಬದಲಿಸೋ ಮಾರ್ಗ ಅನ್ನೋದರಲ್ಲಿ ಮಠ ಮೊದಲಿನಿಂದಲೂ ನಂಬಿಕೆ ಇಟ್ಟಿದೆ. ಇನ್ನು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸ್ತಿರೋ ಧಾರ್ಮಿಕ ಸಂಸ್ಥೆಗಳ ಪೈಕಿ ಈ ಮಠವೂ ಒಂದಾಗಿದೆ. ಇದರದ್ದೇ ಅಂಗಸಂಸ್ಥೆಯಾದ SJM ವಿದ್ಯಾಪೀಠ ಶಿಶು ವಿಹಾರಗಳು, ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆಗಳು, PUC ಮತ್ತು ಡಿಗ್ರಿ ಕಾಲೇಜುಗಳನ್ನು ನಡೆಸ್ತಿದೆ. ನರ್ಸಿಂಗ್, ತಂತ್ರಜ್ಞಾನ, ದಂತವೈದ್ಯಕೀಯ, ಔಷಧಿ ವಿಜ್ಞಾನ ಮಹಾವಿದ್ಯಾಲಯಗಳನ್ನು ಕೂಡ ನಡೆಸ್ತಿದೆ. ಜೊತೆಗೆ ಇದರಲ್ಲಿ ಓದೋ ಮಕ್ಕಳಿಗೆ ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ಕೂಡ ಮಠದ ಕಡೆಯಿಂದ ನಡೆಸಲಾಗ್ತಿದೆ. ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜುಗಳನ್ನು ಕೂಡ ಈ ಪೀಠ ನಡೆಸಿಕೊಂಡು ಬಂದಿದೆ. ಇನ್ನು ಅಂಗವಿಕಲ ಮಕ್ಕಳ ವಸತಿ ಶಾಲೆಗಳನ್ನು ಕೂಡ ನಡೆಸ್ತಿದೆ. ಈ ವಿದ್ಯಾಪೀಠಕ್ಕೆ ಸೇರಿದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಓದುತ್ತಿರೋ ವಿದ್ಯಾರ್ಥಿಗಳ ಪೈಕಿ ಹೆಚ್ಚಿನವರು ಗ್ರಾಮೀಣ ಭಾಗದವರು ಅನ್ನೋದು ಗಮನಿಸಬೇಕಾದ ವಿಚಾರ. ಸಮಾಜ ಸೇವೆ ಬರೀ ಶಿಕ್ಷಣ ಮಾತ್ರವಲ್ಲ, ಆಶ್ರಯವಿಲ್ಲದ ಬಡವರಿಗೆ, ಹಿಂದುಳಿದವರಿಗೆ ಹಾಗೂ ದಲಿತರಿಗೆ ಮಠವು ಫ್ರೀಯಾಗಿ ಜಾಗಗಳನ್ನು ಹಂಚಿದೆ. ಹಲವು ವರ್ಷಗಳಿಂದ ಬಡವರಿಗಾಗಿ ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನು ನಡೆಸಿಕೊಂಡು ಬಂದಿದೆ. ಜೊತೆಗೆ ಶ್ರೀಮಠಕ್ಕೆ ಬರೋ ಭಕ್ತರಿಗೆ ಪ್ರತಿದಿನವೂ ಅನ್ನದಾಸೋಹ ನಡೆಸಲಾಗುತ್ತೆ. ಈಗಿನ ಶಿವಮೂರ್ತಿ ಸ್ವಾಮೀಜಿ 20ನೇ ಪೀಠಾಧಿಪತಿಯಾಗಿದ್ದು, ಇದೇ ವರ್ಷ ಮೇ ತಿಂಗಳಲ್ಲಿ ಬಸವಾದಿತ್ಯ ಸ್ವಾಮೀಜಿಯನ್ನು ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸಿದ್ರು. ಫ್ರೆಂಡ್ಸ್, ಇದು ಮುರುಘಾ ಮಠದ ಇತಿಹಾಸವನ್ನು ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ.